ಈ ಫೈನಾನ್ಸ್ ಕಮಿಷನ್ ಅವರು ಹೋದ್ ಬಾರಿ ಏನ್ ಮಾಡಿದ್ದಾರೆ, ಯಾವ ರಾಜ್ಯಗಳು ಯದ್ವಾ ತದ್ವಾ ಸಾಲ ಮಾಡಿದ್ರು ಅವರಿಗೆ ಸ್ವಲ್ಪ ಸಾಲಕ್ಕೆ ಸಹಾಯಧನವನ್ನ ಕೊಟ್ಟಿದ್ದಾರೆ. ಇದಕ್ಕೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಅಂತ ಹೇಳ್ತಾರೆ. ಆದ್ರೆ ಯಾವ ರಾಜ್ಯಗಳು ಬಹಳ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ದಾವೆ, ಯಾವ ರಾಜ್ಯಗಳು ತೆರಿಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಒಳ್ಳೆ ಕೆಲಸ ಮಾಡಿದಾವೆ, ಅವರಿಗೆ ಯಾವುದೇ ರೆಕಗ್ನಿಷನ್ ಕೊಟ್ಟಿಲ್ಲ. ಅಂದ್ರೆ ದೇರ್ ಇಸ್ ನೋ ಇನ್ಸೆಂಟಿವ್ ಫಾರ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಗುಡ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಸೊ ಹಂಗಾಗಿ ನಾವು ಒಳ್ಳೆ ಕೆಲಸಕ್ಕೆ ನಮಗೆ ಅನುಕೂಲ ಇಲ್ಲ. ಯಾರು ಯದ್ವಾ ತದ್ವಾ ಸಾಲ ಮಾಡಿದ್ರು ಅವರಿಗೆ ಸಾಲ ಪಾಪ ಅವ್ರಿಗೆ ಹೊರೆ ಜಾಸ್ತಿ ಆಗ್ಬಿಟ್ಟಿದೆ, ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಕಾನೂನನ್ನ ಮೀರಿ ಸಾಲ ಮಾಡಿದ್ದವರಿಗೆ ಸಹಾಯಧನವನ್ನ ಕೊಟ್ಟಿದ್ದಾರೆ. ಆದ್ರೆ ಕಾನೂನು ಪ್ರಕಾರ ನಡ್ಕೊಂಡವರಿಗೆ ನಮಗೆ ಯಾವುದು ಕೂಡ ಅನುಕೂಲ ಆಗಿಲ್ಲ. ಇದನ್ನ ಒಂದೊಂದು ರಾಜ್ಯಕ್ಕೆ ಒಂದೊಂದು ತರ ಕೊಟ್ಟಿದ್ದಾರೆ. ಯಾರ್ಯಾರು FRBM ಆಕ್ಟ್ ಅಂತ ಇದೆ, ಅಂದ್ರೆ ಆರ್ಥಿಕ ಶಿಸ್ತು ನಿರ್ವಹಣಾ ಅಧಿನಿಯಮ ಇದೆ, ಅದನ್ನ ಮೀರಿ ಸಾಲ ಮಾಡಿದವ್ರಿಗೆ ವರ್ಷಕ್ಕೆ ಅವ್ರಿಗೆ ಆ ಸಾಲವನ್ನ ತೀರಿಸೋದಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. ನಾನು ಯಾವ ರಾಜ್ಯಗಳ ಹೆಸರು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಇಟ್ ಇಸ್ ನಾಟ್, ನಾನು ಯಾವುದೋ ರಾಜ್ಯದ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಆದ್ರೆ ನಮ್ಮಂತ ರಾಜ್ಯ ಯಾರು ಆರ್ಥಿಕ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ದೀವಿ, ಯಾರು ತೆರಿಗೆ ಸಂಪನ್ಮೂಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ, ನಮ್ಗೆ ಇನ್ಸೆಂಟಿವ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನೊಬ್ರು ವಿರುದ್ಧ ಅಲ್ಲ, ನಮ್ಮ ಹಕ್ಕು ನಮಗೂ. ಯಾಕೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಭಾಷೆ ಇದೆ, ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಚೆನ್ನಾಗಿ ಸಾಕಿದ್ರೆ ಇನ್ನೂ ಜಾಸ್ತಿ ಮೊಟ್ಟೆ ಇಡುತ್ತೆ, ಆದ್ರಿಂದ ಊರಿಗೆಲ್ಲ ಅನುಕೂಲ ಆಗುತ್ತೆ, ಮನೆಗೂ ಅನುಕೂಲ ಆಗುತ್ತೆ. ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಡೀ ಮನೆಗೆ ತೊಂದರೆ ಆಗುತ್ತೆ. ನಾವಿವತ್ತು ನಮ್ಮ ತೆರಿಗೆ ಹಣ ದೇಶಕ್ಕೆ ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದೆ. ನೀವು ಅಂತ ರಾಜ್ಯವನ್ನ ಸ್ವಲ್ಪ ಪೋಷಣೆ ಮಾಡಿದ್ರೆ, ಅವರಿಗೂ ಕೂಡ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ದೇಶಕ್ಕೆ ಒಳ್ಳೇದು. ಅದನ್ನ ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡಿದವರಿಗೆ ಪನಿಷ್ ಮಾಡಿದ್ರೆ ಇದರಿಂದ ಯಾವುದೇ ರೀತಿಯಲ್ಲಿ ಅನುಕೂಲ ಆಗೋದಿಲ್ಲ. ಹಾಗೂ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡೋದಕ್ಕೆ ನಾವು ವಿರುದ್ಧ ಇಲ್ಲ, ಆದರೆ ನಮ್ಮ ಅವಶ್ಯಕತೆ ಅಗತ್ಯತೆಗಳನ್ನು ಕೂಡ ಪರಿಗಣಿಸಬೇಕು ಅನ್ನೋದು ಅಂತ ವಾದವನ್ನ ನಾವು ಮಾಡ್ತಾ ಇದ್ದೇವೆ.